ಮ್ಯೂಸಿಕ್ ಪ್ರೊಡಕ್ಷನ್ನ ಕಲಿಬೇಕು ಅಂತಿರೋರು ಈ 3 ಮಿಸ್ಟೇಕ್ನ ಕಾಮನ್ ಆಗಿ ಮಾಡ್ತಾರೆ. 80% ಆಫ್ ದೆಮ್ ಈ ಟ್ರ್ಯಾಪ್ನಲ್ಲಿ ಬಿದ್ದು ಫ್ರಸ್ಟ್ರೇಟ್ ಆಗ್ತಾರೆ. ಅವರ ಟೈಮ್, ಮನಿ ಜೊತೆ ಕಾನ್ಫಿಡೆನ್ಸ್ನ ಕೂಡ ಕಳ್ಕೊತಾರೆ. ಇವತ್ತು ನಾನು ನಿಮ್ಗೆ ಶೇರ್ ಮಾಡ್ತಿರೋ ವಿಷಯ, ಐ ವಿಶ್ ಸಮನ್ ಟೋಲ್ಡ್ ಮಿ 15 years ago. ಹೌ ಟು ರಿಯಲಿ ಸ್ಟಾರ್ಟ್ ಲರ್ನಿಂಗ್ ಮ್ಯೂಸಿಕ್ ಪ್ರೊಡಕ್ಷನ್. ಇದು ಬರೀ ಥಿಯರಿ ಅಲ್ಲ. ಇಟ್ಸ್ ಕಮಿಂಗ್ ಫ್ರಮ್ ಇಯರ್ಸ್ ಆಫ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಮಿಸ್ಟೇಕ್ಸ್, ವಿನ್ಸ್ ಅಂಡ್ ಲೆಸನ್ಸ್ ಐವ್ ಲರ್ನ್ ಫ್ರಮ್ ವರ್ಕಿಂಗ್ ಇನ್ ಸ್ಟುಡಿಯೋಸ್, ರೇಡಿಯೋ ಸ್ಟೇಷನ್ಸ್, ಫಿಲ್ಮ್ಸ್ಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇಂದ, ಅಂಡ್ ಆಫ್ ಕೋರ್ಸ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನ್ಸ್. ನನ್ನ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಗಿದ್ದು ಅರೌಂಡ್ 2010. ಅವೈಲಬಲ್ ಇರೋ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಡುಗೆ ಮನೆಯಲ್ಲಿರೋ ಸಾಸ್ವೆ ಡಬ್ಬ ಶೇಖರ್ ಆಯಿತು, ಜಾತ್ರೆ ಸಿಗೋಂಥ ಪಿ, ಫ್ಲೂಟ್, ಶಕ್ತಿಮಾನ್, ಬುಡ್ಬುಡ್ಕೆ, ಚಿಪ್ಪಿನ್, ವೈಲಿನ್ ಎಲ್ಲನೂ ಯೂಸ್ ಮಾಡ್ತಾ ಇದೆ. ಅದೆಲ್ಲ ನನ್ನಲ್ಲಿ ಕ್ಯೂರಿಯಾಸಿಟಿನ ಜಾಸ್ತಿ ಮಾಡ್ತು. ಅವಾಗ ಪ್ರಾಪರ್ ಆಗಿರೋ ಆನ್ಲೈನ್ ಕಾಂಟೆಂಟ್ ಕೂಡ ಸಿಗ್ತಿರಲಿಲ್ಲ. ಯೂಟ್ಯೂಬ್ ವಾಸ್ ಜಸ್ಟ್ ಗ್ರೋಯಿಂಗ್ ಅಂಡ್ ಇಂಟರ್ನೆಟ್ ವಾಸ್ ಸ್ಲೋ. ಒಂದು ಇಮೇಜ್ ಲೋಡ್ ಆಗೋದಕ್ಕೆ ದಿನ ತಗೋತಾ ಇತ್ತು. ಲೈಕ್ ಫಸ್ಟ್ ತಲೆ, ಕಣ್ಣು, ಮೂಗು, ಬಾಯಿ, ಆಮೇಲೆ ನಿಮಗೆ ಗೊತ್ತು, ನೋ ಥಿಯರಿ, ನೋ ಟ್ರೈನಿಂಗ್, ನೋ ಗೈಡೆನ್ಸ್, ಜಸ್ಟ್ ಪ್ಯೂರ್ ಕ್ಯೂರಿಯಾಸಿಟಿ. ಐ ಫಿಗರ್ಡ್ ದ ಥಿಂಗ್ಸ್ ಔಟ್ ದ ಹಾರ್ಡ್ ವೇ ಡೂಯಿಂಗ್ ಇಟ್. ಹಾಗೆ ಕಲಿತಾ ಇಂಟ್ರೆಸ್ಟ್ ಜಾಸ್ತಿ ಆಗಿ ನಾನು ಸೌಂಡ್ ಇಂಜಿನಿಯರ್ ಕೋರ್ಸ್ನ ಸೇರಿಕೊಂಡೆ. ಅಲ್ಲೇನು ಕಲಿಲಿಲ್ಲ. ಯಾವ್ದಾದ್ರು ಕೋರ್ಸ್ನ ಸೇರ್ಕೊಂಡಿದ್ದು ಮಾತ್ರಕ್ಕೆ ಅವ್ರು ಹೇಳ್ಕೊಟ್ಬಿಡ್ತಾರೆ ನಾನು ದೊಡ್ಡ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗ್ತೀನಿ ಅನ್ನೋದು ಮಿತ್. ನೀವು ಮಾಡಬೇಕು, ಫೇಲ್ ಆಗಬೇಕು, ಕಲಿಬೇಕು. ನಂತರ ನನಗೆ ರೇಡಿಯೋ ಸ್ಟೇಷನಲ್ಲಿ ಕೆಲಸ ಸಿಕ್ತು. ಅಲ್ಲಿ ವರ್ಲ್ಡ್ ಕ್ಲಾಸ್ ಎಕ್ವಿಪ್ಮೆಂಟ್ಸ್ ಇತ್ತು. ನನಗೆ ಕಲಿಯೋದಕ್ಕೆ ಅವಕಾಶ ಆಯಿತು. ಮಾಡಲೇಬೇಕು ಅನ್ನೋ ಹಠ ಅಥವಾ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಭಯ ಕಲಿಯೋದಕ್ಕೆ ಇನ್ಸ್ಪೈರ್ ಮಾಡ್ತು. ಕಲಿತಾ ಮ್ಯೂಸಿಕ್ನ ಕಂಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟೋ ಟಿವಿ ಶೋಗಳಿಗೆ ಟೈಟಲ್ ಟ್ರ್ಯಾಕ್ ಕಂಪೋಸ್ ಮಾಡಿದೆ. ನನ್ನ ಫಸ್ಟ್ ಟಿವಿ ಶೋ ಮಜಾ ಭಾರತ ಅಂತ ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ರಿಯಾಲಿಟಿ ಶೋ. ಪಾರು, ನಮ್ಮನೆ ಯುವರಾಣಿ ಇಂಥ ಸಾಕಷ್ಟು ಸೀರಿಯಲ್ಗಳಿಗೆ ಟೈಟಲ್ ಟ್ರ್ಯಾಕ್ನ ಕಂಪೋಸ್ ಮಾಡಿದೆ. ಕೆಲಸ ಮಾತಾಡ್ತು ಅಂತ ಕಾಣುತ್ತೆ. ನಿಧಾನವಾಗಿ ನನಗೆ ವೆಬ್ ಸೀರೀಸ್ಗೆ, ಕನ್ನಡ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡೋ ಅವಕಾಶ ಸಿಕ್ತು. ಕಲಿತಾ ಈ ಜರ್ನಿ ಆಯ್ತಾ ಅಥವಾ ಜರ್ನಿನೇ ಕಲಿಸ್ತಾ ಗೊತ್ತಿಲ್ಲ. ಬಟ್ ನಾನು ಮಾಡಬೇಕು ಅಂತ ಅಂದ್ಕೊಂಡೆ, ದಟ್ ಇಸ್ ಅ ಕೀ. ಆ್ಯಂಡ್ ಫ್ರಮ್ ಆಲ್ ದಿಸ್ ಎಕ್ಸ್ಪೀರಿಯನ್ಸ್, ದ ಫಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಇಸ್ ವೆರಿ ಸಿಂಪಲ್: ವಾಚ್ ಲೆಸ್, ಡೂ ಮೋರ್. ಈಗಿನ ಕಾಲದಲ್ಲಿ ಎಲ್ಲಿ ನೋಡಿದ್ರು ಕಾಂಟೆಂಟ್ ಓವರ್ಲೋಡ್ ಆಗಿದೆ. ಸೋ ಮೆನಿ ಟ್ಯುಟೋರಿಯಲ್ಸ್, ಸೋ ಲಿಟಲ್ ಡೂಯಿಂಗ್. ಆದರೆ ಮ್ಯೂಸಿಕ್ ಪ್ರೊಡಕ್ಷನ್ ಸ್ವಿಮ್ಮಿಂಗ್ ಥರ, ನೋಡಿದ್ರೆ ಕಲಿಯಕ್ಕಾಗಲ್ಲ, ನೀರೊಳಗಡೆ ಇಳಿಬೇಕು. ಗೆಟ್ ಮೆಸ್ಸಿ ಅಂಡ್ ಕ್ರಿಯೇಟ್, ದಟ್ಸ್ ಹೌ ಯು ಗ್ರೋ. ಬಿಫೋರ್ ದಟ್, ನೀವು ನಿಮ್ಮ ಮ್ಯೂಸಿಕ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ, ಐ ಆಮ್ ಹಿಯರ್ ಟು ಹೆಲ್ಪ್ ಯು. ಕಂಟ್ರೋಲ್ ವಿ, ಸಬ್ಸ್ಕ್ರೈಬ್ ಮಾಡಿ, ಮ್ಯೂಸಿಕ್ ಲವರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. 3 things you must know to start music production. ಟೆಕ್ ಸ್ಕಿಲ್ಸ್. ಮೊದಲು ಡಾನ ಹೇಗೆ ಯೂಸ್ ಮಾಡಬೇಕು ಅಂತ ಕಲಿಬೇಕು. ನಿಮ್ಗಿಷ್ಟ ಆಗೋ ಅಫೋರ್ಡಬಲ್ ಇರುವಂಥ ಯಾವುದೇ DAW ತಗೊಳ್ಳಿ. ಲೈಕ್ FL Studio, Ableton, Reaper, Cubase. ನಿಮ್ಮ ಹತ್ರ ಮ್ಯಾಕ್ ಇದ್ರೆ ಲಾಜಿಕ್ ಪ್ರೋ. ಐ ಹ್ಯಾವ್ ಯೂಸ್ಡ್ ಆಲ್ಮೋಸ್ಟ್ ಆಲ್ ಆಫ್ ದೆಮ್ ನನ್ನ ಕೆರಿಯರ್ನ ಡಿಫ್ರೆಂಟ್ ಸ್ಟೇಜಸ್ನಲ್ಲಿ. ಟ್ರಸ್ಟ್ ಮೀ, ನೀವು ಯಾವ ಡಾ ಯೂಸ್ ಮಾಡ್ತೀರಾ, ಇಟ್ ಡಸಂಟ್ ಮ್ಯಾಟರ್. ಸೊ ಒಂದು ಡಾನ ಪಿಕ್ ಮಾಡಿ ಶ್ರದ್ಧೆಯಿಂದ ಕಲಿವಿ. ಆಮೇಲೆ ಯಾವ್ದಕ್ಕೆ ಬೇಕಾದ್ರೂ ಚೇಂಜ್ ಆಗಿ. ಇಟ್ಸ್ ಈಸಿ. ನನ್ನ ಡಾ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ, ನಾನು ಸ್ಟಾರ್ಟ್ ಮಾಡಿದ್ದು ಸೌಂಡ್ ಬೂತ್ ಅಂತ ಅಡೋಬಿ ಅವ್ರದ್ದು, ಲೈಕ್ ವೆರಿ ಬೇಸಿಕ್. ಅದನ್ನ ಡಾ ಅಂತಾರ ಇಲ್ವ ಅಂತಲೂ ಗೊತ್ತಿಲ್ಲ. ದೆನ್ ಆಮೇಲೆ FL Studio ಸ್ಟಾರ್ಟ್ ಮಾಡಿದೆ, FL Studio 9. ಕೆಲವು ಇನ್ಸ್ಟ್ರೂಮೆಂಟ್ಸ್ ಅಥವಾ ಸ್ಯಾಂಪ್ಲರ್ಸ್ಗೆ ಅಂತ ಐ ಸ್ವಿಚ್ ಟು Reason 5. ಅವಾಗ Reason 5 ಆಡಿಯೋ ರೆಕಾರ್ಡರ್ ಅಂತ ಇರಲಿಲ್ಲ. ಸೊ ನಾನು ನ್ಯೂಯಂಡೋ ಯೂಸ್ ಮಾಡಬೇಕಿತ್ತು ಆಡಿಯೋ ರೆಕಾರ್ಡ್ ಮಾಡೋದಕ್ಕೆ ಬೈ ರಿವೈರಿಂಗ್ Reason 5 ವಿತ್ ಇಟ್. ಸ್ಲೋಲಿ ನ್ಯೂಯಂಡೋ ಇಂದ ಕಸಿನ್ ಬ್ರದರ್ Cubase ಶಿಫ್ಟ್ ಆದೆ. ಮಧ್ಯದಲ್ಲಿ Ableton ಕೂಡ ಟ್ರೈ ಮಾಡಿದ್ದೀನಿ. ಸ್ವಲ್ಪ ವರ್ಷ ಆದಮೇಲೆ ಮ್ಯಾಕ್ಗೆ ಅಪ್ಗ್ರೇಡ್ ಆದಮೇಲೆ ಅಫ್ಕೋರ್ಸ್ ಲಾಜಿಕ್ ಪ್ರೋ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಮುಂದೆ, ನನ್ನ ಡಾ ಜರ್ನಿ ಬಗ್ಗೆ. ಎನಿವೇಸ್, ಫೈನಲಿ ಇವಾಗ ನಾನು ಯಾವ ಡಾ ಯೂಸ್ ಮಾಡ್ತೀನಿ ಅಂತ ಕೇಳಿದ್ರೆ, ನಾನು ಆಫೀಸಲ್ಲಿ ಅಫ್ಕೋರ್ಸ್ ವಿಂಡೋಸ್ ಯೂಸ್ ಮಾಡೋದ್ರಿಂದ Cubase ಯೂಸ್ ಮಾಡ್ತೀನಿ. ಮನೇಲಿ ಕೆಲಸ ಮಾಡಬೇಕಾದ್ರೆ ಮ್ಯಾಕ್ ಯೂಸ್ ಮಾಡೋದ್ರಿಂದ ಲಾಜಿಕ್ ಪ್ರೋ ಯೂಸ್ ಮಾಡ್ತೀನಿ. ವೀಕೆಂಡಲ್ಲಿ ಕಮಾಂಡ್ ವಿ, ವೀಕ್ ಡೇಸಲ್ಲಿ ಕಂಟ್ರೋಲ್ ವಿ ಇಂಟಿಗ್ರೇಷನ್. ಡಾನ ಪಿಕ್ ಮಾಡಿದ್ಮೇಲೆ ಪ್ಲೀಸ್ ಸ್ಟಾರ್ಟ್ ಯೂಸಿಂಗ್ ಸ್ಟಾಕ್ ಪ್ಲಗಿನ್ಸೇ ಪವರ್ಫುಲ್ ಆಗಿರುತ್ತೆ. ಅದನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಏನು ಗೊತ್ತಾಗಲಿಲ್ಲ ಅಂದರೆ ಟ್ವೀಕ್ ಮಾಡಿ, ಕೆಡಿಸಿ, ಹಾಳು ಮಾಡಿ, ರೀಸೆಟ್ ಮಾಡಿ. ಅದರಿಂದ ನೀವು ಕಲಿಯೋದು. ಟ್ಯಾಲೆಂಟ್ ಇರೋ ಎಷ್ಟೋ ಜನ ಆಸ್ಪೈರಿಂಗ್ ಮ್ಯೂಸಿಕ್ ಪ್ರೊಡ್ಯೂಸರ್ಸ್ಗೆ ನಾನು ಮ್ಯೂಸಿಕ್ ಪ್ರೊಡಕ್ಷನ್ನ ಟೀಚ್ ಮಾಡಿದ್ದೀನಿ. ಆಲ್ರೆಡಿ 3-4 ಬ್ಯಾಚಸ್ನ ಮುಗಿಸಿದ್ದೀನಿ. ನಾವು ಅವರೆಲ್ರಿಗೂ ಹೇಳೋದು ಒಂದೇ: ಯುವರ್ ಫಸ್ಟ್ 100 tracks ವಿಲ್ ಸಕ್. ಅಂಡ್ ದಟ್ಸ್ ಓಕೆ. ಪ್ರೋಗ್ರೆಸ್ನ ಚೇಸ್ ಮಾಡಿ, ಪರ್ಫೆಕ್ಷನ್ ಅಲ್ಲ. ನಿಮ್ಮ ಫೇವ್ರೆಟ್ ಸಾಂಗ್ಸ್ನ ರೀಕ್ರಿಯೇಟ್ ಮಾಡಿ, ಕವರ್ಸಿಂದ ಸ್ಟಾರ್ಟ್ ಮಾಡಿ. ಒರಿಜಿನಲ್ ಕಂಪೋಸಿಷನ್ ಮಾಡೋದಕ್ಕಿಂತ ಮುಂಚೆ ಫಿನಿಶ್ ಯುವರ್ ಪ್ರಾಜೆಕ್ಟ್ಸ್, ಈವನ್ ಇಫ್ ದೇ ಆರ್ ಬ್ಯಾಡ್. ಮ್ಯೂಸಿಕ್ ಥಿಯರಿ ಕೇಳ್ತಿದಂಗೆ ಭಯ ಆಗುತ್ತಾ? ತುಂಬ ಜನ ಹೊಸ ಮ್ಯೂಸಿಕ್ ಪ್ರೊಡ್ಯೂಸರ್ ಇದನ್ನು ಸ್ಕಿಪ್ ಮಾಡಿಬಿಡ್ತಾರೆ. ಡೈರೆಕ್ಟಾಗಿ ಡಾಲ್ ಹೋಗ್ಬಿಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಥಿಂಕಿಂಗ್ ದಟ್ ಮ್ಯೂಸಿಕ್ ಥಿಯರಿ ಎಲ್ಲ ಫಾರ್ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಆ್ಯಂಡ್ ಸಿಂಗರ್ಸ್ಗೆ ಅಂತ. ಬಟ್ ನೋ, ನೀವು ಬರೀ ಲೂಪ್ಸ್ ಮೇಲೆ ಡಿಪೆಂಡ್ ಆಗ್ತೀರಾ ಅಂದರೆ ಟ್ರಸ್ಟ್ ಮೀ, ನೀವು ಲೂಪಲ್ಲೇ ಸ್ಟಕ್ ಆಗಿರ್ತೀರ. ಒಂದು ಲೂಪ್ ಬಿಟ್ಟು ಬೇರೆ ಯೋಚನೆ ಮಾಡೋಕ್ಕಾಗಲ್ಲ ನಿಮಗೆ. ನಿಮ್ಮ ಕ್ರಿಯೇಟಿವಿಟಿಗೆ ಒಂದು ದೊಡ್ಡ ಗೋಡೆ ಅಡ್ಡ ಬರುತ್ತೆ.
ನಾನು ನೋಡಿದ್ದೀನಿ ಎಷ್ಟೋ ಜನ ನ್ಯೂ ಕಮರ್ಸ್ ಈ ತಪ್ಪನ್ನ ಮಾಡ್ತಾರೆ, ಇನ್ಕ್ಲೂಡಿಂಗ್ ಮೀ. ನಾನು ಕೂಡ ಮ್ಯೂಸಿಕ್ ಥಿಯರಿ ಲೈಟ್ ಆಗಿ ತಗೊಂಡಿದ್ದೆ. ಅವ್ರಿಗೆ ಲೂಪ್ ಟ್ರ್ಯಾಪ್ ಅಲ್ಲಿ ಸ್ಟಕ್ ಆಗಿರ್ತಾರೆ. ಒಬ್ಬ ಪ್ರೊಡ್ಯೂಸರ್ಗೆ ಮ್ಯೂಸಿಕ್ ಥಿಯರಿ ಬೇಸಿಕ್ ಆಗಿ ಅರ್ಥ ಆದ್ರೆ ಸಾಕು. ಲೈಕ್ ಬೇಸಿಕ್ ಸ್ಕೇಲ್, ಕಾರ್ಡ್ಸ್, ಟೈಮ್ ಸಿಗ್ನೇಚರ್, ರಿದಮ್, ನಿಮ್ ಡಾನೇ ನಿಮ್ಗೆ ಇನ್ಸ್ಟ್ರೂಮೆಂಟ್ ಆಗ್ಬಿಡುತ್ತೆ. ಏನ್ ಬೇಕಾದ್ರೂ ಆಟ ಆಡ್ಬೋದು. ಮ್ಯೂಸಿಕ್ ಥಿಯರಿ ತುಂಬಾನೇ ದೊಡ್ಡದಾಗಿದೆ ಅಫ್ಕೋರ್ಸ್, ಬಟ್ ಮ್ಯೂಸಿಕ್ ಪ್ರೊಡ್ಯೂಸರ್ಗೆ ಯೂಸ್ ಆಗುವಂಥ ಬೇಸಿಕ್ ಮ್ಯೂಸಿಕ್ ಥಿಯರಿ ಇದ್ರ ಬಗ್ಗೆನೇ ಒಂದು ಡೆಡಿಕೇಟೆಡ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಕಂಟ್ರೋಲ್ ವಿನಲ್ಲಿ ಸಿಗುತ್ತೆ. ಕೆಳಗಡೆ ಲಿಂಕ್ ಅಲ್ಲಿದೆ. ಸೆಕೆಂಡ್ ಥಿಂಗ್, ದ ಗೇರ್ ಟ್ರ್ಯಾಪ್. ಗೇರ್ ಗೇರ್ ಮಂಗಣ್ಣ ಕಡಲೆಕಾಯಿ ನುಂಗಣ್ಣ ಗೇರ್ ಗೇರ್ ಮಂಗಣ್ಣ. ನಾವು ಎಷ್ಟೋ ಜನ ಏನ್ ಮಾಡ್ತೀವಿ ಅಂದ್ರೆ ಒಂದಾದ್ಮೇಲೆ ಒಂದು ಗೇರ್ ರಿವೈಸ್ಗಳನ್ನ ನೋಡ್ತಾನೆ ಇರ್ತೀವಿ. ಏನ್ ಸಖತ್ತಾಗಿದೆ ಗುರು ಈ ಗೇರು, ಇದು ಸಿಕ್ಬಿಟ್ರೆ ನನ್ನ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್ ಅನ್ನೋ ಭ್ರಮೇಲೆ ಇರ್ತೀವಿ. ರಿವ್ಯೂಸ್ಗಳನ್ನ ನೋಡೋದು, ವಿಶ್ ಲಿಸ್ಟ್ಗೆ ಹಾಕೊಳ್ಳೋದು, ಇದು ಸಿಕ್ಕಿದ್ರೆ ನನ್ನ ಮ್ಯೂಸಿಕ್ ಸೂಪರ್, ನಾನೇನ್ ಮಾಡ್ಲಿ ಅಂತ ಸುಮ್ಮನೆ ಕೂರೋದು. ಆಸೆ ಪಟ್ಟ ಗೇರ್ ತಗೊಂಡ್ಮೇಲೆ ಕೆಲಸ ಮಾಡ್ತೀವಾ? ಇಲ್ಲ. ಒಳ್ಳೆ ಮೈಕ್ ಇದ್ರೆ, ಒಳ್ಳೆ ಆಡಿಯೋ ಇಂಟರ್ಫೇಸ್ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಭ್ರಮೆ. ಇಟ್ಸ್ ಆಲ್ ಅಬೌಟ್ ವಾಟ್ ಯು ಡೂ ವಿತ್ ಇಟ್. ನಾನು ಇದುವರೆಗೂ ಕಂಪೋಸ್ ಮಾಡಿರೋ ಫಿಲಮ್ಗಳಿಗೆ, ವೆಬ್ ಸೀರೀಸ್ಗಳಿಗೆ, ಟಿವಿ ಶೋಸ್ಗಳಿಗೆ ನಾನು ವೆರಿ ಸಿಂಪಲ್ ಬೇಸಿಕ್ ಹೋಮ್ ಸೆಟಪ್ ಯೂಸ್ ಮಾಡಿದ್ದೀನಿ. ನನ್ನ ಪ್ರಕಾರ ನಿಮ್ಮ ಹತ್ರ ಇರೋ ಗೇರಲ್ಲೇ ಬೆಸ್ಟ್ ಔಟ್ಪುಟ್ನ ತೆಗಿಬಹುದು. ಕೆಲವೊಂದು ಜುಗಾಡ್ನ ಮಾಡಿ. ಎಸ್, ಜುಗಾಡ್ ಮಾಡೋದು ನಮಗೆ ಸಾಕಷ್ಟು ಕಲಿಯೋ ಅವಕಾಶ ಕೊಡುತ್ತೆ. ನಾನು ಸ್ಟಾರ್ಟ್ ಮಾಡಿದ್ದು ₹600 ಸೋನಿ ಮೈಕಲ್ಲಿ ವಿತೌಟ್ ಆಡಿಯೋ ಇಂಟರ್ಫೇಸ್. ಪಾಪ್ ಫಿಲ್ಟರ್ ಇಲ್ಲ ಅಂತ ಅಕ್ಕನ್ ದುಪ್ಪಟ್ಟ ಇಸ್ಕೊಂಡು ಸೆಲೋ ಟೇಪ್ ಸುತ್ತಿ ಜುಗಾಡ್ ಮಾಡಿದ್ ನೆನಪಿದೆ. ಅಂಡ್ ರೂಮ್ನಲ್ಲಿ ಅಕೋಸ್ಟಿಕ್ ಇಲ್ಲ ಅಂತ ಇರೋ ಬೆಡ್ ಶೀಟ್, ಕರ್ಟನ್ಸ್ ಎಲ್ಲಾನು ಯೂಸ್ ಮಾಡಿದ್ದೀನಿ. ಆ ಜುಗಾಡೆ ನನಗೆ ರೂಮ್ ಅಕೋಸ್ಟಿಕ್ಸ್ ಬಗ್ಗೆ ಕ್ಯೂರಿಯಾಸಿಟಿನ ಉಂಟು ಮಾಡಿದೆ. ಮತ್ತಷ್ಟು ತಿಳ್ಕೊಂಡೆ. ಇದುವರೆಗೂ ನಾನು ಬಿಲ್ಡ್ ಮಾಡಿರೋ 3 ಸ್ಟುಡಿಯೋಗಳಿಗೆ ಅಕೋಸ್ಟಿಕ್ ಟ್ರೀಟ್ಮೆಂಟ್ ನಾನೇ ಮಾಡಿರೋದು. ಪರ್ಫೆಕ್ಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಹ್ಯಾಪಿನೆಸ್. ನಿಮಗೂ ಸೌಂಡ್ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಇದ್ರೆ ಕಮೆಂಟ್ ಮಾಡಿ. ಐ ಆಮ್ ಹ್ಯಾಪಿ ಟು ಶೇರ್ ಮೈ ನಾಲೆಡ್ಜ್. ಸೊ ಗೇರ್ನ ಚೇಸ್ ಮಾಡೋದನ್ನ ಬಿಡಿ. ಸಿಂಪಲ್ ಮತ್ತು ಎಫೆಕ್ಟಿವ್ ಹೋಮ್ ಸ್ಟುಡಿಯೋ ಸೆಟಪ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ನನ್ನ ಪೇಜಲ್ಲಿ ಇರುತ್ತೆ. ಪ್ಲೀಸ್ ಗೋ ಅಂಡ್ ಚೆಕ್ ಇಟ್. ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಮತ್ತೆ ನಿಮ್ಮ ಸೆಟಪ್ ಹೇಗಿದೆ ಅನ್ನೋದನ್ನ ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ. ಏನಾದರೂ ಸಜೆಷನ್ ಬೇಕಿದ್ರೆ ಐ ಆಮ್ ಹ್ಯಾಪಿ ಟು ಹೆಲ್ಪ್. ಜನ ಅನ್ಕೋತಾರೆ ಲರ್ನಿಂಗ್ ದ ಟ್ರಿಕ್ಸ್ ಲೈಕ್ ಸೈಡ್ ಶೈನಿಂಗ್, ಪ್ಯಾರಲಲ್ ಕಂಪ್ರೆಷನ್, ಡೈನಮಿಕ್ EQ, ಸ್ಯಾಚುರೇಷನ್ ಇದನ್ನೆಲ್ಲ ಕಲಿಯೋದ್ರಿಂದ ಗ್ರೇಟ್ ಪ್ರೊಡ್ಯೂಸರ್ ಆಗ್ತಾರೆ ಅಂತ. ಭ್ರಮೆ. ಇದೆಲ್ಲ ಟೂಲ್ಸ್ ಅಷ್ಟೇ, ಮ್ಯಾಜಿಕ್ ಅಲ್ಲ. ದ ಟ್ರೂತ್ ಈಸ್ ದೇರ್ ಇಸ್ ನೋ ಶಾರ್ಟ್ ಕಟ್. ಅಂಡರ್ಸ್ಟ್ಯಾಂಡ್ ದ ಬಿಗರ್ ಪಿಕ್ಚರ್, ಎಮೋಷನ್ಸ್, ಅರೇಂಜ್ಮೆಂಟ್, ಸ್ಟೋರಿ ಟೆಲ್ಲಿಂಗ್ ಇದನ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂದ್ರೆ ಯು ವಿಲ್ ಜಸ್ಟ್ ಬಿಕಮ್ ಅ ಬಟನ್ ಪ್ರೆಸರ್. ಕಲಿಯೋದಾ, ಮಾಡೋದಾ ಅಥವಾ ಕಲ್ತು ಮಾಡೋದಾ, ಈ ಗೊಂದಲಗಳನ್ನ ಬಿಟ್ಟಾಕಿ ಮಾಡ್ತಾ ಕೂಡ ಕಲಿಬಹುದು. ಯಾರೋ ಮಾಡ್ತಿರೋ ಸರ್ಕಸ್ನ ನೋಡ್ತಾ ಕೂರೋದ್ರಿಂದ ನಮ್ ಗೇಮ್ ಬಿಲ್ಡ್ ಆಗುತ್ತಾ? ಅವ್ರು ಯೂಸ್ ಮಾಡೋ ಪ್ಲಗಿನ್ ನನ್ನ ಹತ್ರ ಇಲ್ಲ, ಅವ್ರ ಟ್ರಿಕ್ಸ್ಗಳಂತೂ ಗೊತ್ತೇ ಇಲ್ಲ. ಈ ರ್ಯಾಟ್ ರೇಸಿಂದ ಹೊರಗಡೆ ಬರೋಣ. ಇದುವರೆಗೂ ನಾನು 106 ಮ್ಯೂಸಿಕಲ್ ಜಿಂಗಲ್ಸ್ನ ಪ್ರೊಡ್ಯೂಸ್ ಮಾಡಿದ್ದೀನಿ. ರೇಡಿಯೋದಲ್ಲಿ ಪ್ರೊಮೋ ಪ್ರೊಡ್ಯೂಸರ್ ಆಗಿ, ಸಿನಿಮಾಗಳಿಗೆ, ಟಿವಿ ಶೋಸ್ಗೆ, ವೆಬ್ ಸೀರೀಸ್ಗಳಿಗೆ ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕಂಪೋಸ್ ಮಾಡಿದ್ದೀನಿ. ಆ್ಯಂಡ್ ಎವ್ರಿ ಟೈಮ್ ದ ಗೋಲ್ ವಾಸ್ ಸಿಂಪಲ್, ಮೂವಿಂಗ್ ಪೀಪಲ್ ಥ್ರೂ ಮ್ಯೂಸಿಕ್. ಆ್ಯಂಡ್ ಫಾರ್ ದಟ್ ಇಟ್ಸ್ ನಾಟ್ ಟ್ರಿಕ್ಸ್ ದಟ್ ಹೆಲ್ಪ್, ಕ್ಲಾರಿಟಿ ಮತ್ತು ಇಂಟೆಂಟ್ ಮುಖ್ಯ. ಆಲ್ಸೋ ಪ್ಯಾಸಿವ್ ಲರ್ನಿಂಗ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಸಮ್ ಆಫ್ ದ ಗ್ರೇಟ್ ಇನ್ಸ್ಪಿರೇಷನ್ ನಿಮಗೆ ಸಿಗೋದು ಮ್ಯೂಸಿಕ್ ಕೇಳೋದ್ರಿಂದ. ಒಳ್ಳೆ ಪ್ರೊಡ್ಯೂಸರ್ ಆಗೋದಕ್ಕೆ ಯಾವಾಗಲೂ ಟ್ಯುಟೋರಿಯಲ್ಸ್ನ ಕನ್ಸ್ಯೂಮ್ ಮಾಡಬೇಕು ಅಂತೇನಿಲ್ಲ. ಎಂಟರ್ಟೈನ್ಮೆಂಟ್ನ ಮರಿಬೇಡಿ, ಅದೇ ನಿಮಗೆ ಇನ್ಸ್ಪೈರ್ ಮಾಡೋದು. ಮ್ಯೂಸಿಕ್ ಕೇಳಿ, ಮೂವೀಸ್ ನೋಡಿ, ಸಬ್ ಕಾನ್ಷಿಯಸ್ ಆಗಿ ನಿಮ್ಮ ಮೈಂಡ್ ಕಲಿತಾ ಇರುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಹೇಗೆ ಮಾಡಿದ್ದಾರೆ ಕೇಳ್ತಾ ಕೇಳ್ತಾ ನಿಮ್ಮ ಮೈಂಡೇ ಡಿಕೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಜಸ್ಟ್ ಲೈಕ್ ನೆಟ್ಸ್ನಲ್ಲಿ ಮತ್ತೆ ಪ್ರಾಕ್ಟೀಸ್ ಮಾಡಿರ್ತೀರಾ. ಮ್ಯಾಚ್ನಲ್ಲಿ ಅಲ್ಲಿ ಬಾಲ್ ಬಂದರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ಮ ಬ್ರೈನಲ್ಲಿ ಕವರ್ ಡ್ರೈವ್ನ ಹೊಡಿಯುತ್ತೆ. ದಟ್ ಈಸ್ ಇನ್ಸ್ಟಿಂಕ್ಟ್. ಅದನ್ನ ಬಿಲ್ಡ್ ಮಾಡಿ. ನನ್ನ ಪ್ರಕಾರ ಮ್ಯೂಸಿಕ್ ಪ್ರೊಡಕ್ಷನ್ಗೆ ಯಾವುದೇ ಶಾರ್ಟ್ ಕಟ್ ಇಲ್ಲ, ಮತ್ತು ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಅಂತೂ ಅಲ್ಲ. ಇಟ್ಸ್ ಅ ಲೈಫ್ ಸ್ಟೈಲ್. ಇಟ್ಸ್ ಅಬೌಟ್ ಕ್ಯೂರಿಯಾಸಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ. ನೀವು ನಿಮ್ಮ ಪ್ರೊಡಕ್ಷನ್ನ ಡೆವಲಪ್ ಮಾಡಬೇಕು ಅಂದರೆ ಈ ಟೈನಿ ಹ್ಯಾಬಿಟ್ಸ್ನ ರೂಢಿಸ್ಕೊಳ್ಳಿ. ದಿನ ಒಂದು ಕೋರ್ ಸ್ಕಿಲ್ನ 15 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ. ಲೈಕ್ EQ, ಕಂಪ್ರೆಷನ್, ಅರೇಂಜ್ಮೆಂಟ್ ಎಕ್ಸೆಟ್ರಾ. ಸಣ್ಣ ಅನ್ಫಿನಿಶ್ ಪ್ರಾಜೆಕ್ಟ್ಗಳನ್ನ ಓಪನ್ ಮಾಡಿ ಫಿನಿಶ್ ಮಾಡಿ. ಫರ್ಗೆಟ್ ಪರ್ಫೆಕ್ಷನ್. ನಿಮ್ಮ ಫೇವ್ರೆಟ್ ಸಾಂಗ್ಗಳನ್ನ ಡೀಪ್ ಆಗಿ ಕೇಳಿ, ಹೇಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಸ್ಟಡಿ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ಪ್ರೊಡ್ಯೂಸ್ ಮಾಡಿರೋ ಸಾಂಗ್ಸ್ನ ಶೇರ್ ಮಾಡಿ, ಲೈಕ್ ವಿತ್ ಯೋರ್ ಫ್ರೆಂಡ್ಸ್, ಫ್ಯಾಮಿಲಿ. ಸಣ್ಣ ವಿನ್ಸ್ನ ಸೆಲೆಬ್ರೇಟ್ ಮಾಡಿ. ಅದು ನಿಮ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಕೀಪ್ ಶೋಯಿಂಗ್ ಅಪ್. ಎವ್ರಿ ಡೇ ಮೇಕ್ಸ್ ಯು ಬೆಟರ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಗಿವ್ ಇಟ್ ಅ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಎಲ್ಲನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮ್ಯೂಸಿಕ್ ಪ್ರೊಡಕ್ಷನ್, ಬೀಟ್ ಮೇಕಿಂಗ್, ಮಿಕ್ಸಿಂಗ್, ಡಾಪ್ ಬ್ರೇಕ್ ಡೌನ್, ಬಿಹೈಂಡ್ ದ ಸೀನ್ಸ್ ಎಲ್ಲಾನು ಕಮೆಂಟ್ಸ್ನಲ್ಲಿ ಬರೀರಿ. ವೇರ್ ಆರ್ ಯು ಸ್ಟಾರ್ಟಿಂಗ್ ಫ್ರಮ್ ಅಂಡ್ ವಾಟ್ಸ್ ಯೋರ್ ಬಿಗ್ಗೆಸ್ಟ್ ಚಾಲೆಂಜ್ ರೈಟ್ ನೌ? ಲೆಟ್ಸ್ ಬಿಲ್ಡ್ ದಿಸ್ ಟುಗೆದರ್.